ಜೈ ಶ್ರೀಕೃಷ್ಣ, ಜೈ ಜಗನ್ಮಾತಾ. ದುರ್ಗಾಮಾತೆಗೆ ವಂದಿಸುತ್ತಾ ಆತ್ಮೀಯರೇ, ನಾವು ಶ್ರೀ ದುರ್ಗಾ ಸಪ್ತಶತಿ 700 ಪವಿತ್ರ ಶ್ಲೋಕಗಳಿಗಿಂತ ಮೊದಲು ಪಠಿಸುವ ಕವಚಂ ಶ್ಲೋಕಗಳ 7ನೇ ಶ್ಲೋಕವನ್ನು ನಾವು ಇವಾಗ ನೋಡೋಣ. ನ ತೇಷಾಂ ಜಾಯತೆ ಕಿಂಚಿದಶುಭಂ ರಣಸಂಕಟೆ ನಾಪದಂ ತಸ್ಯ ಪಶ್ಯಾಮಿ ಶೋಕ ದುಃಖ ಭಯಂ ನಹಿ. 7ನೇ ಶ್ಲೋಕ ಈ ರೀತಿ ಇದೆ. ನ ತೇಷಾಂ ಜಾಯತೆ ಕಿಂಚಿದಶುಭಂ ರಣಸಂಕಟೆ ನಾಪದಂ ತಸ್ಯ ಪಶ್ಯಾಮಿ ಶೋಕ ದುಃಖ ಭಯಂ ನಹಿ. ನಾವು ಈ 7ನೇ ಶ್ಲೋಕದಲ್ಲಿ ಬರುವಂತಹ ಅರ್ಥ ಏನು ಪದಗಳಿದೆ, ನ ತೇಷಾಂ ಜಾಯತೆ ಕಿಂಚಿದಶುಭಂ ರಣಸಂಕಟೆ. ತೇಷಾಂ ಈ ಒಂದು ಪದದ ಅರ್ಥ ಅವರಿಗಾಗಿಯೇ, ಅಂದರೆ ದೇವಿ ಯಾರು ಶರಣಾಗತರಾಗಿದ್ದಾರೆ ಅವರಿಗಾಗಿಯೇ. ಜಾಯತೆ ಕಿಂಚಿದಶುಭಂ, ಯಾವುದೇ ರೀತಿಯ ಅಶುಭವು ಸಂಭವಿಸುವುದಿಲ್ಲ. ಯಾರಿಗೆ? ಯಾರು ಜಗನ್ಮಾತೆಯಲ್ಲಿ ಶರಣಾಗಿರ್ತಾರೋ ಅವರಿಗೆ ಯಾವುದೇ ರೀತಿಯ ಅಶುಭವು ಸಂಭವಿಸುವುದಿಲ್ಲ. ತೇಷಾಂ ಜಾಯತೆ ಕಿಂಚಿದಶುಭಂ ರಣಸಂಕಟೆ, ಯುದ್ಧದಂತಹ ಸಂಕಷ್ಟದಲ್ಲೂ. ನಾಪದಂ ಪಶ್ಯಾಮಿ, ಅಪಾಯವೇ ಕಾಣುವುದಿಲ್ಲ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಸಹ ನಮಗೇನೋ ಆಗ್ಬಿಡುತ್ತೆ ಎನ್ನುವಂತಹ ಆ ಭಯ, ದುಃಖ, ಆ ಅಪಾಯ ಅನ್ನೋದು ನಮಗೆ ಕಾಣಿಸೋದಿಲ್ಲ. ಶೋಕ ದುಃಖ ಭಯಂ ನಹಿ, ನಮಗೆ ಶೋಕವಾಗಲಿ ದುಃಖವಾಗಲಿ ಭಯವಾಗಲಿ ಖಂಡಿತ ಇರುವುದಿಲ್ಲ. ಯಾವಾಗ? ಆ ಜಗನ್ಮಾತೆಗೆ ಶರಣಾಗತರಾದಾಗ. ಈ ಶ್ಲೋಕವು ನಮ್ಮ ಜೀವನದ ಅತ್ಯಂತವಾದ ಗಾಢವಾದ ಸತ್ಯವನ್ನು ತಿಳಿಸ್ತಾ ಇದೆ ಆತ್ಮೀಯರೇ. ಯಾರು ಅಂಬೆಯ ಕವಚವನ್ನು ಧರಿಸಿ ಅವಳನ್ನು ನಂಬಿ ಶರಣಾಗತರಾಗ್ತಾರೋ ಅವರಿಗೆ ಬಾಹ್ಯವಾಗಲಿ ಆಂತರಿಕವಾಗಲಿ ಯಾವುದೇ ಅಶುಭವು ಸ್ಪರ್ಶಿಸುವುದಿಲ್ಲ. ಜಗನ್ಮಾತೆಗೆ ಶರಣಾದರೆ ಸಾಕು, ಹೊರಗಿನ ಪ್ರಪಂಚದಲ್ಲಾಗಲಿ ಅಥವಾ ನಮ್ಮ ಅಂತರಂಗದಲ್ಲಾಗಲಿ ಯಾವುದೇ ಕೆಟ್ಟ ಸಂದರ್ಭಗಳು ಅಶುಭವು ಸ್ಪರ್ಶಿಸುವುದಿಲ್ಲ. ನಮಗೆ ಅದು ಬರೋದಿಲ್ಲ. ನಮ್ಮ ಜೀವನದಲ್ಲಿ ಅಂತಹ ಸಂಕಷ್ಟದ ದಿನಗಳು ಬರೋದಿಲ್ಲ. ರಣಸಂಕಟ ಅಂದರೆ ಕೇವಲ ಯುದ್ಧನ ಇಲ್ಲ ಆತ್ಮೀಯರೇ. ಇವತ್ತು ನಾವು ಬರೀ ಯುದ್ಧಕ್ಕೆ ಇದನ್ನು ಹೋಲಿಸ್ಕೊಳ್ಳೋ ಹಾಗಿಲ್ಲ. ನಮ್ಮ ಜೀವನದ ಹೋರಾಟಗಳು, ನಮ್ಮ ಈ ಲೌಕಿಕ ಪ್ರಪಂಚದಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ ಅಂದರೆ ನಾವು ಅನೇಕ ರೀತಿಯ ಹೋರಾಟಗಳನ್ನು ನಮ್ಮ ಜೀವನದಲ್ಲಿ ಎದುರಿಸ್ತಾ ಇರ್ತೀವಿ. ಅದರಲ್ಲಿ ಆರ್ಥಿಕ ಕಷ್ಟ ಎಲ್ಲರಿಗೂ ಗೊತ್ತು ಆತ್ಮೀಯರೇ. ಆರ್ಥಿಕವಾಗಿ ನಮಗೆ ಏನಾದರೂ ಕಷ್ಟ ಅನ್ನೋದು ಬಂದರೆ ನಾವು ತತ್ತರಿಸಿ ಹೋಗ್ತೀವಿ. ಯಾಕೆಂದರೆ ಆರ್ಥಿಕತೆಯಲ್ಲಿ ನಮಗೆ ಪ್ರಬಲವಾಗಿಲ್ಲ ಅಂದರೆ, ನಮಗೆ ಹಣದ ಅಭಾವ ಇದೆ ಅಂತ ಹೇಳಿದರೆ, ಪ್ರತಿಯೊಂದಕ್ಕೂ ಹಣ ಬೇಕು. ಯಾವುದಕ್ಕೆ ಹಣ ಬೇಡ? ನಾವು ಪ್ರತಿನಿತ್ಯದ ಊಟಕ್ಕೆ ಹಣ ಬೇಕು, ವಿದ್ಯಾಭ್ಯಾಸಕ್ಕೆ ಹಣ ಬೇಕು, ಆರೋಗ್ಯಕ್ಕೆ ಹಣ ಬೇಕು. ಇಂಚು ಇಂಚಿಗೂ ಹೆಜ್ಜೆಗೂ ಹಣದ ಅವಶ್ಯಕತೆ ಇದೆ. ಆಗ ಅಂತಹ ವಿಷಯದಲ್ಲಿ ಆರ್ಥಿಕವಾಗಿ ನಾವು ಕಷ್ಟವನ್ನು ಅನುಭವಿಸ್ತಾ ಇದ್ದರೆ ಆ ಹೋರಾಟದಲ್ಲಿ, ಇನ್ನು ಕುಟುಂಬದ ಸಮಸ್ಯೆ, ನಮ್ಮ ಜೀವನದಲ್ಲಿ ಕುಟುಂಬ ಅನ್ನೋದು ನಾವು ಶಾಂತಿಯುತವಾಗಿ ನೆಮ್ಮದಿಯಾಗಿರೋದಕ್ಕೆ ತುಂಬ ಪ್ರಮುಖವಾದಂತಹ ಒಂದು ಸ್ಥಾನ. ಎಂತಹ ನೋವು ಸಂಕಟಗಳಿದ್ದರೂ
ನಮ್ಮ ಒಂದು ವಾಸಸ್ಥಾನಕ್ಕೆ ಬಂದು 5 ನಿಮಿಷ ಕೂತಾಗ ನಮಗೆ ಆಗುವಂತಹ ಸಂತೋಷ, ಆ ಆನಂದ ಬೇರೆ ನಮಗೆ ಎಲ್ಲೂ ಸಿಗೋದಿಲ್ಲ. ಆದರೆ ಆ ಕುಟುಂಬದಲ್ಲಿ ಪರಸ್ಪರ ಎಲ್ಲರೂ ಅನ್ಯೋನ್ಯತೆಯಿಂದ ಇರಬೇಕು, ಎಲ್ಲರ ಮನಸ್ಸಲ್ಲೂ ಶಾಂತಿ ಇರಬೇಕು, ಪ್ರೀತಿ, ವಿಶ್ವಾಸ, ಕರುಣೆ ಇರಬೇಕು. ನಮ್ಮ ಕುಟುಂಬದಲ್ಲಿ ಯಾವುದೇ ಸಮಸ್ಯೆಯು ಬರದೇ ಇರುವಂತಹ ಸಂದರ್ಭಗಳಿರಬೇಕು. ಅಂತಹ ಜೀವನ ನಮ್ಮದಾಗಿರಬೇಕು. ಇನ್ನು ಆರೋಗ್ಯದ ಸಮಸ್ಯೆನ ತಗೊಂಡ್ರೆ ಎಲ್ಲರಿಗೂ ಗೊತ್ತು ಆತ್ಮೀಯರೇ, ಏನನ್ನು ಬೇಕಾದರೂ ಕಳ್ಕೊಂಡು ಮತ್ತೆ ಪಡ್ಕೊಬೋದು. ಆರೋಗ್ಯನ ಕಳ್ಕೊಂಡ್ರೆ ಅದು ನಮ್ಮ ಜೀವನದ ಅಂತ್ಯವನ್ನು ತೋರಿಸುವಂತಹ ಕ್ಷಣಗಳಾಗಿರುತ್ತೆ. ಹಾಗಾಗಿ ಆರೋಗ್ಯವೇ ಭಾಗ್ಯ. ಈ ಹೋರಾಟದಲ್ಲಿ ಮನಸ್ಸಿನ ಒತ್ತಡ, ನಮಗೇನಾದರೂ ಮನಸ್ಸಿನಲ್ಲಿ ಗೊಂದಲ ಆಗ್ತಾಯಿದೆ, ಕಸಿಬಿಸಿ ಆಗ್ತಾಯಿದೆ, ಏನು ಕ್ಲಾರಿಟಿ ಸಿಗ್ತಾ ಇಲ್ಲ ನಮಗೆ ಭಯ ಆಗ್ತಾಯಿದೆ, ಮನಸ್ಸಿನ ಒತ್ತಡ, ಇಲ್ಲ ಈ ಕೆಲಸ ಆಗಲೇಬೇಕು, ನಾನು ಒಂದು ಜಾಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಆ ಕೆಲಸದಲ್ಲಿ ನನಗೆ ತುಂಬ ಒತ್ತಡ ಇದೆ, ನಮ್ಮ ಸಂಬಂಧಗಳಲ್ಲಿ ತುಂಬ ಒತ್ತಡ ಇದೆ, ಇದೆಲ್ಲವೂ ಮನಸ್ಸಿನ ಒತ್ತಡವನ್ನು ಸೂಚಿಸುತ್ತೆ. ಈ ಎಲ್ಲ ಹೋರಾಟಗಳಲ್ಲಿ ಇವೆಲ್ಲವೂ ನಮಗೆ ಬರೀ ಯುದ್ಧವಲ್ಲ, ನಮ್ಮ ಜೀವನದ ಹೋರಾಟಗಳು. ಇವೆಲ್ಲವೂ ನಮ್ಮ ಜೀವನದ ಒಂದು ರಣಭೂಮಿ ಇದ್ದ ಹಾಗೆ. ಅಂತಹ ಸಂದರ್ಭಗಳಲ್ಲಿ ಸಾಮಾನ್ಯ ವ್ಯಕ್ತಿಯಲ್ಲಿ ಭಯ, ಶೋಕ, ದುಃಖದಲ್ಲಿ ಮುಳುಗ್ತಾನೆ. ಆದರೆ ಯಾರಿಗೆ ಇಂಥ ಸಂಕಷ್ಟಗಳು ಬರದೇ ಇರೋದಕ್ಕೆ ಸಾಧ್ಯ ಅಲ್ವಾ? ಆರ್ಥಿಕ ಕಷ್ಟ ಇರ್ಬೋದು, ಕುಟುಂಬ ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಮನಸ್ಸಿನ ಒತ್ತಡ ಇರ್ಬೋದು. ಇಂತಹ ಜೀವನದ ರಣಭೂಮಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಹೋರಾಡ್ತಾ ಇರ್ತಾನೆ. ಆದರೆ ದೇವಿ ಶರಣಾದ ಭಕ್ತನಿಗೆ ಭಯ ಇಲ್ಲ, ದುಃಖ ಇಲ್ಲ, ಅಶುಭವಿಲ್ಲ. ಯಾಕೆಂದರೆ ಅವನ ಹಿಂದೆ ನಿಂತಿರೋದು ಯಾರು? ಜಗನ್ಮಾತೆ. ಆ ಜಗನ್ಮಾತೆಯ ಕೃಪಾ ಕವಚವೇ ನಮ್ಮ ಸುತ್ತ ರಕ್ಷಾ ಕವಚವಾಗಿದೆ. ಹಾಗಾದರೆ ಈ ಶ್ಲೋಕ ನಮಗೆ ಯಾವ ಒಂದು ಮಹತ್ವದ ಪಾಠವನ್ನು ಹೇಳ್ತಾ ಇದೆ? ಸಂಕಟಗಳು ಬರುವುದನ್ನು ನಿಲ್ಲಿಸುವುದೇ ದೇವಿಯ ಕೃಪೆ ಅಲ್ಲ. ನಮಗೆ ಸಂಕಟನೇ ಬರೋದು ಬೇಡ, ಕಷ್ಟನೇ ಬರೋದು ಬೇಡ, ದುಃಖನೇ ಬರೋದು ಬೇಡ ಅಂದರೆ ಸಾಧ್ಯನಾ? ಅದನ್ನು ಬರದ ಹಾಗೆ ನಿಲ್ಲಿಸುವುದು ದೇವಿಯ ಕೃಪೆ ಅಲ್ಲ. ಸಂಕಟ ಬಂದಾಗಲೂ ಅದರ ಮಧ್ಯೆಯೂ ನಮ್ಮನ್ನು ಅಚಲವಾಗಿ, ನಿರ್ಭಯವಾಗಿ ನಿಲ್ಲಿಸೋದಿದೆಯಲ್ಲ, ಅದು ದೇವಿಯ ಕೃಪೆ. ಎಂಥ ಕಷ್ಟ ಬರಲಿ, ಆ ಜಗನ್ಮಾತೆಯ ಆಶೀರ್ವಾದ ನಮ್ಮ ಜೊತೆ ಇದೆ. ನಾವು ಇದನ್ನು ಎದುರಿಸ್ತೀವಿ. ಎಂತಹ ನಷ್ಟಗಳಾಗಲಿ ಅವಳ ಆಶೀರ್ವಾದ ಇದೆ, ನಾವು ಮತ್ತೆ ಇದನ್ನು ಪಡ್ಕೊಳ್ತೀವಿ. ಇಂತಹ ಎಲ್ಲ ಸಂಕಟಗಳ ಮಧ್ಯೆಯೂ ನಮ್ಮನ್ನು ಅಚಲವಾಗಿ, ನಿರ್ಭಯವಾಗಿ ನಿಲ್ಲಿಸುವುದೇ ಆ ಜಗನ್ಮಾತೆಯ ಕೃಪೆ. ಅಂದರೆ ಬಾಹ್ಯವಾಗಿ ಯುದ್ಧ ನಡೆಯುತ್ತಿದ್ದರೂ ಅಂತರಂಗದಲ್ಲಿ ಶಾಂತಿ ಮತ್ತು ಧೈರ್ಯ ಇರುವುದು ಯಾರಿಂದ? ಆ ದೇವಿಯ ಅನುಗ್ರಹದಿಂದ, ಜಗನ್ಮಾತೆಯ ಅನುಗ್ರಹದಿಂದ. ಒಂದೇ ಒಂದು ಸಾರಿ ನಾವು ಹೇಳ್ಬೋದು, ದೇವಿ ಶರಣಾದವನಿಗೆ ಸಂಕಟದಲ್ಲಿಯೂ ಶೋಕ ಭಯಗಳು ಸ್ಪರ್ಶಿಸುವುದಿಲ್ಲ. ಎಲ್ಲ ಭಕ್ತರಿಗೂ, ದೇವಿಯಲ್ಲಿ ಶರಣಾಗದವರೆಲ್ಲರಿಗೂ ಸಂಕಟ ಬರೋದಿಲ್ಲ ಅಂತಲ್ಲ, ಶೋಕ ಭಯಗಳು ಇರೋದಿಲ್ಲ ಅಂತಲ್ಲ. ಆದರೆ ಅದರ ಬಿಸಿ, ಅದರ ನೋವಿನ ತೀವ್ರತೆ ನಮಗೆ ಘಾಸಿಯನ್ನು ಮಾಡೋದಿಲ್ಲ. ನಮ್ಮಲ್ಲಿ ಆತ್ಮಬಲವನ್ನು ಕೊಡುತ್ತೆ, ಆತ್ಮಧೈರ್ಯವನ್ನು ಕೊಡುತ್ತೆ. ಪ್ರತಿಯೊಂದನ್ನು ನಾವು ನಿಭಾಯಿಸುವಂತಹ ಶಕ್ತಿಯನ್ನು ನಮಗೆ ಕೊಡುತ್ತೆ, ಯುಕ್ತಿಯನ್ನು ಕೊಡುತ್ತೆ. ಸದಾ ಜಗನ್ಮಾತೆ ನಮ್ಮ ಜೊತೆ ನಿಂತು ನಮ್ಮ ಜೀವನವನ್ನು ಅವಳ ಅಂಗೈಯಲ್ಲಿ ಇಟ್ಟು ಮುನ್ನಡೆಸ್ತಾಳೆ. ಜೈ ದುರ್ಗಾ ಮಾತಾ.